ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಅದೆಲ್ಲರಿಗೂ ತಮ್ಗೆ ಮಾಹಿತಿ ಗೊತ್ತಿದೆ. ಈ ಸಂಬಂಧ ಇಂಥ ಜಿಲ್ಲೆಗಳಿಗೆ ಇಂತಿಷ್ಟು ಪೋಸ್ಟ್ಗಳಿದೆ, ಮತ್ತೆ ಅದರಲ್ಲಿ ಸಬ್ಜೆಕ್ಟ್ ವಾರು ಕೂಡ ನೀವು ಗಮನ ಹರಿಸ್ಬೇಕಾಗುತ್ತೆ. ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಹೊಸಬ್ರು ಏನಿದ್ರೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಮತ್ತೆ ಇನ್ನು ಯಾರು ಹಳಬ್ರು ಇದ್ದೀರಾ ಅವ್ರಿಗೆ ಮ್ಯಾಕ್ಸಿಮಮ್ ಗೊತ್ತಿದೆ, ಅಂದ್ರೆ ಯಾವ್ಯಾವ ಎಷ್ಟೆಷ್ಟು ಪೋಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿ ತಮ್ಗೆಲ್ಲ ಗೊತ್ತಿದೆ. ಇದು ಕೆಲವರು ಸ್ವಲ್ಪ ಹೊಸಬ್ರು ನನ್ನನ್ನು ಕೇಳ್ತಾ ಇದ್ರು, ಸರ್ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಯಾವ್ಯಾವ ಜಿಲ್ಲೆಗಳಲ್ಲಿ ಇದೆ ಅಂತ ಮಾಹಿತಿ ಕೇಳಿದ್ರಿ. ಈ ಸಂಬಂಧಪಟ್ಟಂತೆ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ 3 ಪಾರ್ಟ್ ಆಗಿ ನಾನು ವಿಂಗಡಣೆ ಮಾಡಿದ್ದೀನಿ. ಓಕೆನಾ, ಒಂದೇ ನಿಮಿಷ. ಇಲ್ಲಿ ಮೂರು ಪಾರ್ಟ್ ಆಗಿ ನಾನು ವಿಂಗಡಣೆ ಮಾಡಿದ್ದೀನಿ. ಓಕೆನಾ, ನೋಡಿ ಇಲ್ಲಿ ಜಿಲ್ಲೆಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ RPC ಅಂದ್ರೆ ಮೂಲ ವೃಂದದ ಹುದ್ದೆಗಳಂತ ಏನು ಬರುತ್ತೆ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಜಿಲ್ಲೆಗಳಿದೆಯೋ ಆ ಜಿಲ್ಲೆಗಳನ್ನು ಹೊರತುಪಡಿಸಿ ಅದನ್ನೆಲ್ಲ ನಾವು ಇಲ್ಲಿ ಮೂಲ ವೃಂದ ಹುದ್ದೆಗಳಲ್ಲಿ ಕಾಣಬಹುದು. ಇನ್ನ ಈ ಲಾಸ್ಟ್ ಬಾಕ್ಸ್ ಅಲ್ಲಿ ಏನೇನು ಬರುತ್ತೆ, ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಜಿಲ್ಲೆಗಳು ಮತ್ತೆ ಜಿಲ್ಲಾವಾರು ಹುದ್ದೆಗಳು ಎಷ್ಟೆಷ್ಟಿದೆ ನಮ್ಮ ಕಂಪ್ಯೂಟರ್ ಟೀಚರ್ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಹೇಳ್ಕೊಂಡು ಹೋಗ್ತೀನಿ. ಓಕೆನಾ, ಯಾಕೆಂದ್ರೆ ಇದು ಸ್ವಲ್ಪ ಜನ ನನ್ನ ಕೇಳಿದ್ರಿ, ಸರ್ ಕಂಪ್ಯೂಟರ್ ಟೀಚರ್ಸ್ ಸ್ವಲ್ಪ ಬಗ್ಗೆ ನನ್ಗೆ ಗೊಂದಲ ಇದೆ, ನಾನು ಫ್ರೆಶರ್ ಇದ್ದೀನಿ, ನನಗೆ ಗೊತ್ತಾಗ್ತಾ ಇಲ್ಲ ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಓಕೆನಾ, ಅದ್ರ ಬಗ್ಗೆ ನಾನು ಮಾಹಿತಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಾನು ನಿಮ್ಗೆ ಇದು ನಾನು ಜಸ್ಟ್ ಫಸ್ಟ್ ಏನು ನಮ್ಮ ಮೂಲ ವೃಂದ ಏನಿದೆ, ಈ ಕಾಲಮ್ ಏನಿದೆ, ಇದರ ಜೊತೆ ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಹುದ್ದೆಗಳಲ್ಲಿ ಕೆಳಗಡೆ ಕಾಲಮ್ ಕೂಡ ಫಿಲ್ ಆಗ್ತಾ ಹೋಗುತ್ತೆ. ಏನಕ್ಕಪ್ಪ ಅಂತಂದ್ರೆ, ಈ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತೆ ಅಥವಾ ಕಲ್ಯಾಣ ಕರ್ನಾಟಕಗಳಿಗೆ ಸಂಬಂಧಪಟ್ಟಂತೆ ಇಂತಿಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಆಲ್ರೆಡಿ ನಮ್ಮ ಭಾರತ ಸಂವಿಧಾನದಲ್ಲೇ ಮೆನ್ಷನ್ ಆಗಿದೆ. ಸೊ ಹಾಗಾಗಿ ನಾನು ಅದನ್ನು ಕೂಡ ಇವರು ನಮ್ಮ ಕರ್ನಾಟಕ ಸರ್ಕಾರ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಓಕೆನಾ, ಅಲ್ಲಿ ಕೆಲವು ಇಂತಿಷ್ಟು ಪರ್ಸೆಂಟೇಜ್ ಅಂತ ಬರುತ್ತೆ. ನೀವು ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಪರ್ಸೆಂಟೇಜ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಸರ್ ಅದಕ್ಕೆ ಎಷ್ಟು ಬರುತ್ತೆ ಇದಕ್ಕೆ ಎಷ್ಟು ಬರುತ್ತೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆಲ್ರೆಡಿ ನಮ್ಮ ಸರ್ಕಾರನೇ ಡಿವೈಡ್ ಮಾಡಿಕೊಟ್ಟಿದೆ. ನೀವು ಜಸ್ಟ್ ಎಷ್ಟು ಪೋಸ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾತ್ರ ತಿಳ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮೊದಲಿಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ 8 ಪೋಸ್ಟ್ ಕಂಪ್ಯೂಟರ್ ಹುದ್ದೆಗಳು ಖಾಲಿ ಇದೆ. ಓಕೆನಾ, ನಂತರ ಉಡುಪಿಲಿ 5 ಇದೆ. ಓಕೆನಾ, 5 ಇದೆ. ನೆಕ್ಸ್ಟ್ ಮಂಡ್ಯ ಜಿಲ್ಲೆಯಲ್ಲೂ ಕೂಡ 8 ಇದೆ. ಓಕೆನಾ, ಹಾಸನ ಮತ್ತೆ ಮಂಡ್ಯದಲ್ಲೂ ಕೂಡ 8 ಪೋಸ್ಟ್ ಇದೆ. ಇನ್ನು ಮೈಸೂರಲ್ಲಿ 9 ಪೋಸ್ಟ್ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಕೊಡಗುದಲ್ಲಿ 5 ಪೋಸ್ಟ್ ಇದೆ ಕೊಡಗುನಲ್ಲಿ. ಓಕೆ, ನೆಕ್ಸ್ಟ್ ಇನ್ನು ಉತ್ತರ ಕನ್ನಡದಲ್ಲೂ ಕೂಡ 5 ಪೋಸ್ಟ್ ಇದೆ. ಕೋಲಾರ ಜಿಲ್ಲೆಯಲ್ಲಿ 6 ಇದೆ. ಗದಗದಲ್ಲಿ 8 ಹುದ್ದೆಗಳು ಇದೆ. ಮತ್ತೆ ಇನ್ನು ಚಾಮರಾಜನಗರದಲ್ಲಿ 5 ಹುದ್ದೆಗಳು ಖಾಲಿ ಇದೆ. ಓಕೆನಾ, ನೆಕ್ಸ್ಟ್ ಬಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಓಕೆನಾ, ಚಿಕ್ಕಬಳ್ಳಾಪುರದಲ್ಲಿ 6 ಹುದ್ದೆಗಳು ಖಾಲಿ ಇದೆ. ಚಿಕ್ಕಮಗಳೂರು 8 ಹುದ್ದೆಗಳು ಖಾಲಿ ಇದೆ. ಚಿತ್ರದುರ್ಗ 6, ದಕ್ಷಿಣ ಕನ್ನಡ 7. ಮತ್ತೆ ಇಲ್ಲಿ ತುಮಕೂರಲ್ಲಿ ಯಾವುದು ಹುದ್ದೆಗಳಿಲ್ಲ ಅಂತ ಸ್ವಲ್ಪ ಇದೆ. ಯಾಕೆಂದ್ರೆ ಇದು ನನ್ನ ಒಬ್ರು ಫ್ರೆಂಡ್ ಕಳಿಸ್ಕೊಟ್ರು, ಅದನ್ನ ನಾನು ರೆಫರೆನ್ಸ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಓಕೆನಾ, ಅಲ್ಲೂ ಅವರು ಕೂಡ ಇಲ್ಲ ಅಂತ ಹೇಳಿದ್ರು. ಸೊ ಆ ಬೇಸಿಸ್ ಮೇಲೆ ತಮಗೂ ಕೂಡ ಮಾಹಿತಿ ನೀಡ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಇನ್ನ ದಾವಣಗೆರೆಯಲ್ಲಿ 6 ಹುದ್ದೆಗಳು, ಧಾರವಾಡದಲ್ಲಿ 9 ಹುದ್ದೆಗಳು. ನೋಡಿ, ನಮ್ಮ ವಿದ್ಯಾಕಾಶಿ ಧಾರವಾಡದಲ್ಲಿ 9 ಹುದ್ದೆಗಳು ಇದೆ. ಇನ್ನ ಬಾಗಲಕೋಟೆ 12 ಹುದ್ದೆಗಳು, ಚಿಕ್ಕೋಡಿ 14 ಹುದ್ದೆಗಳು ಕೂಡ ಖಾಲಿ ಇದೆ. ನೆಕ್ಸ್ಟ್ ಬೆಳಗಾವಿ ನೋಡಿ, ಬೆಳಗಾವಿಲಿ 11 ಹುದ್ದೆಗಳು ಖಾಲಿ ಇದೆ. ನಾನು ಹೇಳ್ತಾ ಇರೋದು ಕಂಪ್ಯೂಟರ್ ಶಿಕ್ಷಕರು ಮಾತ್ರ, ಹುದ್ದೆಗಳು ಮಾತ್ರ. ಓಕೆನಾ, ನೆಕ್ಸ್ಟ್ ಬೆಂಗಳೂರು 6 ಇದೆ, ಬೆಂಗಳೂರು ಉತ್ತರದಲ್ಲಿ. ಇನ್ನ ಬೆಂಗಳೂರು ದಕ್ಷಿಣ ಬಂದ್ಬಿಟ್ಟು 4 ಇದೆ. ಈ ಬೆಂಗಳೂರು ದಕ್ಷಿಣ ಏನಂತ ಅಂತಂದ್ರೆ, ಇದರ ಮುಂಚೆ ರಾಮನಗರ ಅಂತ ಇತ್ತಲ್ಲ, ಅದೀಗ ಬೆಂಗಳೂರು ದಕ್ಷಿಣ. ಇಲ್ಲಿ 4 ಹುದ್ದೆಗಳು ಖಾಲಿ ಇದೆ. ಮತ್ತು ಬೆಂಗಳೂರು ರೂರಲ್ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ 4 ಹುದ್ದೆಗಳು ಖಾಲಿ ಇದೆ. ಶಿರಸಿಯಲ್ಲಿ 6 ಹುದ್ದೆಗಳು ಖಾಲಿ ಇದೆ. ಶಿವಮೊಗ್ಗದಲ್ಲಿ 7 ಹುದ್ದೆಗಳು ಖಾಲಿ ಇದೆ. ಹಾವೇರಿಲಿ 8 ಹುದ್ದೆಗಳು ಖಾಲಿ ಇದೆ. ನೆಕ್ಸ್ಟ್ ಮಧುಗಿರಿ 4 ಹುದ್ದೆಗಳು ಖಾಲಿ ಇದೆ. ಮತ್ತೆ ರಾಮನಗರದಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ಓಕೆನಾ, ನೋಡಿ ಸ್ನೇಹಿತರೆ, ಈಗ ನೀವು ಕಂಪ್ಯೂಟರ್ ಪುಸ್ತಕ 15 ಮಾರ್ಕ್ಸ್ ಕ್ವಶನ್ಸ್ ಇದೆಯಲ್ಲ,
15 ಕ್ವಶನ್ಸ್ಗೆ ನೀವು ಆಲ್ರೆಡಿ ಕಂಪ್ಯೂಟರ್ ಓದಲೇಬೇಕು. ಏನಕ್ಕಪ್ಪ ಅಂತ ಅಂದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದಾದ ಏಕೈಕ ಸಬ್ಜೆಕ್ಟ್ ಅಂದ್ರೆ ನನ್ನ ಪ್ರಕಾರ ಕಂಪ್ಯೂಟರ್ ಜ್ಞಾನ. ಸೊ ಯಾಕೆಂದ್ರೆ ನಾನು ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಕೆಲವ್ರಿಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಅವ್ರಿಗೆ ಕಷ್ಟ ಆಗ್ಬಹುದು. ಸೊ ಅವ್ರಿಗೆಲ್ಲರಿಗೂ ಈಸಿಯಾಗಿ ಪಿಕ್ ಮಾಡ್ಬೋದು ಅಂತಂದ್ರೆ ಕಂಪ್ಯೂಟರ್ ಜ್ಞಾನ. ಸೊ ಹಾಗಾಗಿ 15 ಮಾರ್ಕ್ಸ್ ಅಲ್ಲಿ 15 ಮಾರ್ಕ್ಸ್ ಕೂಡ ನೀವು ಓದ್ಬೋದು. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಈ ಬುಕ್ಸ್ ಇದೆ ನೋಡಿ, ಇಲ್ಲಿ ಜಯಶ್ರೀ ಅಭಿಲಾಷ್ ಅಂತ ನಂದೇ ಬುಕ್ಸ್ ಇದೆ. ಈ ಬುಕ್ಸ್ ಅಲ್ಲಿ ಇದು ಸಂಪೂರ್ಣ ಕವರ್ ಆಗಿದೆ. ನಾನು ಈ ಬುಕ್ಸ್ ನ ನೀವು ತಗೊಳ್ಳಿ, ನಾಳೆ ಮಾರ್ಕೆಟಿಗೆ ಬರುತ್ತೆ. ನೀವು ತಗೊಂಡಾಗ ಯಾವ ರೀತಿ ಓದ್ಬೇಕು, ಎಷ್ಟು ಮಾತ್ರ ಓದ್ಬೇಕು ಅಂತ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ. ಓಕೆನಾ? ನೋಡಿ, ಇದು ಕ್ವಶನ್ ಬ್ಯಾಂಕ್ ಇದೆ, ಆಲ್ರೆಡಿ ಇದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಇದ್ರಲ್ಲಿ ಏನಿದೆ ಅಂತಂದ್ರೆ 5,000 ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಈ ಹಿಂದೆ ಶಿಕ್ಷಕರ ನೇಮಕಾತಿಯಲ್ಲಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕ ಸುತ್ತಮುತ್ತ ರಾಜ್ಯಗಳಾಗಿರ್ಬೋದು, ಇಡೀ 27 ರಾಜ್ಯಗಳದು ಮತ್ತೆ ಒಂದು ಯೂನಿಯನ್ ಟೆರಿಟರಿ ಏನಿದೆ ಅಲ್ಲಿ ಏನೇನು ಕ್ವಶನ್ಸ್ ಆಗಿತ್ತು ಕಂಪ್ಯೂಟರ್ ಅದೆಲ್ಲ ಮೆನ್ಷನ್ ಮಾಡಿದ್ದೀನಿ ವಿತ್ ಇಯರ್ ವೈಸ್ ಅಂಡ್ ಎಕ್ಸಾಮ್ ಕೂಡ ಮೆನ್ಷನ್ ಮಾಡಿದ್ದೀನಿ, ನೇಮು ಕೂಡ. ಇದೇ ಬುಕ್ಸು ಕನ್ನಡ ವರ್ಷನ್ ಅಲ್ಲಿ ಇದೆ ನೋಡಿ. ಇದು ಕನ್ನಡ ವರ್ಷನ್, ಇದು ಇಂಗ್ಲಿಷ್ ವರ್ಷನ್, ಇದು ಕನ್ನಡ ವರ್ಷನ್, ಎರಡು ಕೂಡ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ನೀವು ಒಂದ್ಸಲ ಹತ್ತಿರದ ಬುಕ್ ಹೌಸ್ಗೆ ಹೋಗ್ಬಿಟ್ಟು ನೋಡ್ಬಹುದು. ಓಕೆನಾ? ಇನ್ನು ಮುಂದುವರೆದ ಜಿಲ್ಲೆಗಳು ಹೇಳ್ಬೇಕು ಅಂತಂದ್ರೆ ವಿಜಯಪುರದಲ್ಲಿ 12 ಇದೆ ನೋಡಿ. ಓಕೆನಾ? ನೆಕ್ಸ್ಟ್ ಬೀದರ್. ಇಲ್ಲಿ ಬಂದ್ಬಿಟ್ರೆ ನಾನು ಕೆಲವರಿಗೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ, ಏನು ಇದು 2 ಕಾಲಮ್ ಅಲ್ಲಿ ಇದೆ ಅಂತ ಅನ್ಬಿಟ್ಟು. ನಾನು ಅದಕ್ಕೆ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ? ಇಷ್ಟು ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಪಟ್ಟಿರುತ್ತೆ. ಏನಪ್ಪಾ ಇಲ್ಲಿ ಈ ಕಾಲಮಲ್ಲಿ ತೋರಿಸಿದಿರಾ ಅಂತ ಕೆಲವರು ಕೇಳ್ಬೋದು. ಖಂಡಿತವಾಗಿ ಯಾವುದೇ ಗೊಂದಲಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಏನು ಭಾರತೀಯ ಸಂವಿಧಾನದ ಮೂಲಕ ಸ್ವಲ್ಪ ಏನು ತಿದ್ದುಪಡಿ ಆಯ್ತೋ, ಆವಾಗ ಇಂತಿಷ್ಟು ಹುದ್ದೆಗಳನ್ನು ಈ ಕಲ್ಯಾಣ ಕರ್ನಾಟಕಕ್ಕೆ ಏನು ರಿಸರ್ವ್ ಮಾಡಿರ್ತಾರೆ ಅದರಲ್ಲಿ ಕೆಲವು ಹುದ್ದೆಗಳನ್ನ ನಮ್ಮ ನಾನ್ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಕೂಡ ಕೊಡಬೇಕು ಅಂತ ಸ್ವಲ್ಪ ಅಲ್ಲಿ ಮೆನ್ಷನ್ ಆಗಿದೆ. ಕೆಲವೊಂದು ಪರ್ಸೆಂಟ್ ಇದೆ, 20 ಇದೆ, ಕೆಲವೊಂದ್ರಲ್ಲಿ 8 ಇದೆ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಈ ಕನ್ಫ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಎಷ್ಟು ಪರ್ಸೆಂಟ್ ಕೊಟ್ಟವ್ರೆ, ಏನ್ ಕೊಟ್ಟವ್ರೆ ಅಂತ ಖಂಡಿತವಾಗಿಯೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮಗೆ ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಜಸ್ಟ್ ನಾನು ಯಾವ ಡಿಸ್ಟಿಕ್ ಈಗ ಹಾಕ್ಬೇಕು, ಎಲ್ಲಿ ಸೆಲೆಕ್ಟ್ ಆಗ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡು ಓದ್ಕೊಳ್ಳಿ ಅಷ್ಟೇನೆ. ಓಕೆನಾ? ನಾನು ಜಸ್ಟ್ ನಿಮ್ಗೆ ಹುದ್ದೆಗಳ ವಿಂಗಡಣೆ ಮಾಡಿ ನಿಮ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಷ್ಟೇನೆ. ಓಕೆನಾ? ನೋಡಿ, ಇಲ್ಲಿ ಬೀದರ್ ಅಲ್ಲಿ 4 ಪೋಸ್ಟ್ ಇದೆ RPCಗೆ, 20 ಪೋಸ್ಟು ಇನ್ನ ಹೈದರಾಬಾದ್ ಕರ್ನಾಟಕದವ್ರಿಗಿದೆ. ರಾಯಚೂರಿಗೆ 11 ಇದೆ, ಮತ್ತೆ ಇನ್ನ ರಾಯಚೂರು ಹೈದರಾಬಾದ್ ಕರ್ನಾಟಕದವ್ರಿಗೆ 47 ಹುದ್ದೆಗಳಿದೆ ನೋಡಿ ಇಲ್ಲಿ. ಓಕೆನಾ? 47 ಹುದ್ದೆಗಳಿದೆ. ನೆಕ್ಸ್ಟ್ ಇನ್ನ ಯಾದಗಿರಿಗೆ 6 ಪೋಸ್ಟ್ ಇದೆ. ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ನಾನು ಹೇಳ್ತಾ ಇದ್ದೀನಿ, ಇದು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲೇನೆ. ಇದು ನಮ್ಮ RPC ಅಂದ್ರೆ ನಾನು ಹೈದರಾಬಾದ್ ಕರ್ನಾಟಕದವ್ರಿಗೆ ಸ್ವಲ್ಪ ಅಂದ್ರೆ ಪೋಸ್ಟರ್ಸ್ ಕೊಟ್ಟಿರ್ತಾರೆ. ನಾನು ಮುಂಚೆ ಹೇಳ್ದಂಗೆ ಇಂತಿಷ್ಟು ಪರ್ಸೆಂಟ್ ಅಂತ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅಂತ. ಓಕೆನಾ? 6% ಇದೆ. ಇಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಗದವ್ರಿಗೆ 28 ಪೋಸ್ಟ್ ಇದೆ. ಬೆಂಗಳೂರು ಸಿಟಿಲಿ 6 ಪೋಸ್ಟ್ ಇದೆ. ಇಲ್ಲಿ ನೋಡಿ, ಜಸ್ಟ್ ಇದು 1 ಪೋಸ್ಟ್ ಇದೆ. ಓಕೆನಾ? ನೆಕ್ಸ್ಟ್ ಇನ್ನ ಬಳ್ಳಾರಿ 8 ಇದೆ. HK ದವ್ರಿಗೆ 34 ಇದೆ. ನಾನ್ HK ಅವ್ರಿಗೆ 12 ಇದೆ. ಕೊಪ್ಪಳ 48 ಇದೆ. ಕಲಬುರ್ಗಿ 11 ಇದೆ. ಕಲಬುರ್ಗಿ HK ಅವ್ರಿಗೆ 47 ಇದೆ. ವಿಜಯನಗರದವ್ರಿಗೆ 4 ಇದೆ. ಮತ್ತೆ ಇನ್ನ ವಿಜಯನಗರ HK ಅವ್ರಿಗೆ 20 ಇದೆ. ಓಕೆನಾ? ಇದು ಮೋಸ್ಟ್ಲಿ ಇದು ಉಲ್ಟಾ ಆಗಬಹುದು, ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ನಾನು ನಿಮ್ಗೆ ಕಮೆಂಟ್ ಮಾಡ್ತೀನಿ. ಓಕೆನಾ? ಈಗ ನಾನು ನಿಮ್ಗೆ ಏನು ಮಾಹಿತಿ ನೀಡಿದ್ದೀನಿ ನೋಡಿ, ಇದು ಸಂಪೂರ್ಣವಾಗಿ ಇಂತಿಂತು ಹುದ್ದೆಗಳು, ನಮ್ಮ ಕಂಪ್ಯೂಟರ್ ಹುದ್ದೆಗಳು ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ, ಅದರಲ್ಲಿ ಕ್ಯಾಟಗರಿ ವೈಸ್ ಸ್ವಲ್ಪ ನೀವೇ ನೋಡ್ಕೊಳ್ಳಿ. ಯಾಕಂದ್ರೆ ಸಂಪೂರ್ಣವಾಗಿ ನಾನು ನಿಮ್ಗೆಲ್ಲ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನೀವು ಯಾವ ಡಿಸ್ಟಿಕ್ಗೆ ಆಗ್ತಿರೋದು ನೀವು ಕನ್ಫರ್ಮೇಶನ್ ನೀವು ಮಾಡ್ಕೊಂಡ್ರು ಅಲ್ಲಿ ನೋಡಿ ನಿಮ್ ಕ್ಯಾಸ್ಟಿಗೆ ಇದೆಯಾ ಇಲ್ವಾ ಅಂತ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇನೆ. ಈ 3 ಬುಕ್ಸ್ ಕೂಡ ಆಲ್ರೆಡಿ ಅವೈಲೇಬಲ್ ಇದೆ. ಈ ಕಂಪ್ಯೂಟರ್ ಥಿಯರಿ ಏನಿದೆ ಸಂಪೂರ್ಣವಾಗಿ ವಿವರಣಾತ್ಮಕ ಪುಸ್ತಕವಾಗಿದೆ. ಓಕೆನಾ? ಈ ಕಂಪ್ಯೂಟರ್ ಪುಸ್ತಕ ಇದೆ ಫಸ್ಟ್ ಒಂದು ಸಂಪೂರ್ಣ ವಿವರಣಾತ್ಮಕ. ಕರ್ನಾಟಕದಲ್ಲಿ ಯಾವ ಬುಕ್ಸ್ ಕೂಡ ಈ ತರ ಇಲ್ಲ. ನೀವೊಂದ್ಸಲ ನಿಮ್ಮ ಹತ್ರ ಬುಕ್ ಹೋಗಿ ನೋಡಿ, ಆಮೇಲೆ ನೀವೇ ಫೋನ್ ಮಾಡಿ ಹೇಳ್ತೀರಾ. ಓಕೆನಾ?
ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ನಾನೀಗ ಮ್ಯಾಕ್ಸಿಮಮ್ ನಿಮ್ಗೆ ಕಂಪ್ಯೂಟರ್ ಹುದ್ದೆಗಳ ಬಗ್ಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿದೀನಿ. ಮುಂದಿನ ವಿಡಿಯೋದಲ್ಲಿ ಈ ಕಂಪ್ಯೂಟರ್ ಪುಸ್ತಕ ಸರ್, ಕೆಲವರು ಡೌಟ್ ಕೇಳ್ತಿದ್ದೀರಾ, ಸರ್ ನಾನು ಕ್ಲಾಸ್ ಯಾವ್ದಾರ ಒಂದು ಕ್ಲಾಸ್ ತಗೊಳ್ಳ ಬೇಡವಾ ಅಂತ. ಖಂಡಿತವಾಗಿಯೂ ನಾನೊಬ್ಬ ಕಂಪ್ಯೂಟರ್ ಶಿಕ್ಷಕನಾಗಿ ನನ್ನ ಅಭಿಪ್ರಾಯ, ನೀವು ಯಾವುದೇ ರೀತಿ ಕ್ಲಾಸ್ ತಗೊಳಕ್ ಹೋಗ್ಬೇಡಿ ಕಂಪ್ಯೂಟರ್ ಕ್ಲಾಸ್ನ. ಯಾಕೆಂದ್ರೆ ನಿಮ್ಗೆ ಅನ್ನೆಸೆಸರಿ ಟೈಮ್ ವೇಸ್ಟು. ಓಕೆನಾ? ನಾನು ಈ ಬುಕ್ಸ್ನ ನೀವು ಇಟ್ಕೊಂಡ್ರೆ ಯಾವ್ದಾವ್ದು ಓದ್ಬೇಕು ಅಂತ ಅಷ್ಟು ಹೇಳ್ತೀನಿ, ಅಷ್ಟು ಮಾತ್ರ ನೀವು ಓದ್ಕೊಳ್ಳಿ. 100% ನೀವು 15ಕ್ಕೆ ಮ್ಯಾಕ್ಸಿಮಮ್ ಅಂತಂದ್ರೆ 14-13 ತಗೊಳ್ಳೋ ರೀತಿ ನಾನು ಮಾಡೇ ಮಾಡ್ತೀನಿ. ಇದನ್ನ ಖಂಡಿತವಾಗಿ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಓಕೆನಾ? ಯಾಕೆಂದ್ರೆ ನೀವು ಕ್ಲಾಸ್ ತಗೊಂಡ್ರೆ ಸುಮ್ಮನೆ ಟೈಮ್ ಎಷ್ಟು ಓದಕ್ಕಾಗ, ಮತ್ತೆ ಅದನ್ನೇ ಕೂತ್ಕೊಂಡು ಕೇಳ್ತೀರಾ. ಯಾಕೆಂದ್ರೆ ಟೈಮ್ ಪೀರಿಯಡ್ ಬೇರೆ ಕಡಿಮೆ ಇದೆ. ಸೊ ಹಾಗಾಗಿ ತುಂಬಾ ಮತ್ತೆ ನೀವು ಇದಕ್ಕೆ 15 ಮಾರ್ಕ್ಸಿಗೆ ನೀವು ಇಡೀ ಓಲ್ಡ್ ಡೇ ಕೊಟ್ಕೊಳಕ್ ಹೋದ್ರೆ ಮತ್ತೆ ನಿಮಗೆ ಮತ್ತೆ ಕಷ್ಟ ಆಗೇ ಆಗುತ್ತೆ. ಮತ್ತೆ ನಾನು ಇನ್ನು ಕೆಲವರು ಕೇಳ್ತಿದ್ದೀರಾ, ಸರ್ ನಾವು ಆಲ್ರೆಡಿ ಈಗ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಓದ್ತಾ ಇದ್ದೀನಿ, 8ನೇ ಪೇಪರ್ಗೆ ಸ್ವಲ್ಪ ಯಾವ ಬುಕ್ಸ್ ಓದ್ಬೇಕು ಅಂತ ಹೇಳ್ತಾ ಇದ್ದೀರಾ. ನಾನು ಅದ್ರ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನಿಮ್ದು ಏನಿದೆ ಸಿಲೆಬಸ್ ಅದ್ರ ತಕ್ಕನಾಗಿ ಹೇಳ್ಕೊಂಡು ಹೋಗ್ತೀನಿ, ಯಾವ್ಯಾವ ಬುಕ್ಸು ಎಲ್ಲೆಲ್ಲಿದೆ ಅವೈಲಬಲ್ ಇದೆ, ಮತ್ತೆ ಯಾವ ಬುಕ್ಸ್ ಯಾವ ಆತರ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ಕೊಂಡು ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ನಿಮ್ಗೆ ನಾಳೆ ಈ ಕಂಪ್ಯೂಟರ್ ಪುಸ್ತಕ ಥಿಯರಿ ಬುಕ್ಸ್ ಪುಸ್ತಕ ಇದೆ, ಈ ಬುಕ್ಸ್ ಅಲ್ಲಿ ನೀವು ಯಾವ್ಯಾವ್ದನ್ನು ಓದ್ಬೇಕು ಅನ್ನೋದು ಮಾತ್ರ ನಾನು ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ನಿಮ್ಗೆ ಸಂಪೂರ್ಣ ಸಿಲೆಬಸ್ ಕವರ್ ಆಗಿದೆ, ಈ ವಿಡಿಯೋದಲ್ಲಿ ಸಂಪೂರ್ಣ ಸಿಲೆಬಸ್ ಕವರ್ ಆಗಿದೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾವ ಪೇಜಲ್ಲಿ ಇದೆ ಎಷ್ಟೆಷ್ಟು ಓದ್ಕೊಳ್ಳಿ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.